ಪಿಂಡಾಂಡ ಪ್ರಸಂಗ. ಯಾರ ಆಳ ಯಾರ ಉಡಲು, ದಡದ ಕಡಲು ಮನದ ಅಮಲು, ಸೇರಿದಂತೆ ಪ್ರಭೆಯ ಮಡಿಲು, ಯಾರ ಜೀವ ಯಾರ ಹೊನಲು. ಅಂದಹಾಗೆ ಯಥಾ ಪ್ರಕಾರ ನಾನವತ್ತು ತಾರಸಿ ಮೇಲೆ ಇರಲಿಲ್ಲ, ಮನೆ ಒಳಗಿದ್ದೆ. ಗೌಜು, ಗಲಾಟೆ, ಗದ್ದಲ. ಮನೆಯಲ್ಲಿ ಅವತ್ತು ಪೂರ್ತಿ ಅಲ್ಲದೆ ಇದ್ರು ಒಂಥರ ಹಬ್ಬದ ವಾತಾವರಣ. ವಡೆ ಪಾಯಸ ಊಟದ ಹಬ್ಬ, ಸತ್ತವರ ಸೆಲೆಬ್ರೇಷನ್ ದಿನ. ಅವತ್ತಿಗೆ ನಮ್ಮ ತಾತ ಇಹದ ವ್ಯಾಪಾರ ಮುಗಿಸಿ ಪರ ಪಂಚಾಯತಿಗೆ ಅಂತ ಪರಲೋಕದ ಯಾತ್ರೆ ಬೆಳೆಸಿ ಆವಾಗಲೇ 1 ವರ್ಷ ತುಂಬಿತ್ತು. ಪೂಜೆ ಪುನಸ್ಕಾರ ವಿಧಿ ವಿಧಾನ ಒಂದು ಕಡೆ ಆದರೆ, ಇನ್ನೊಂದು ಕಡೆ ವಡೆ ಪಾಯಸದ ಊಟಕ್ಕೂ ಮುಂಚೆ ನೆರೆದಂಥ ನೆಂಟರು, ಇಷ್ಟರು, ಹಿರಿಕರು, ಕಿರಿಕರು, ಓರಗೆಯವರು. ಯಪ್ಪ, ಕಾರ್ನರಲ್ಲಿ ಕೂತು ಒಂದು ಆ್ಯಂಗಲ್ನಿಂದ ನೋಡ್ತಾ ಇದ್ದರೆ ಭಯಂಕರ ಸದ್ದು ಮಾಡೋ ಥರದ ತಲೆಗಳು ಒಂದು ಕಡೆ ಆದರೆ, ಆ ತಲೆಗೂ ಮಾತಿಗೂ ಗಾತ್ರಕ್ಕೂ ತೂಕಕ್ಕೂ ಇದ್ಯಾವುದಕ್ಕೂ ಸಂಬಂಧನೇ ಇಲ್ದಂಗೆ ಕೂತಿರೋ ತಲೆ ಕೆಳಗಿನ ಉಳಿದಂಥ ದೇಹ, ಬಾಡಿ ಮಾಸ್ ಇಂಡೆಕ್ಸ್ ಆಫ್ ದ ಚಾರ್ಟ್. ಉಸಿರಿದೆ ಅಂತ ಪಕ್ಕದ ಜೀವಕ್ಕೆ ಆ ಥರನ ರೋದನೆ ಇಕ್ಕೋದು. ಪಕ್ಕದ್ದು ಒಂದು ಉಸಿರಿರೋ ಜೀವ ತಾನೆ, ಕ್ಯಾರೆ ಅನ್ನಲ್ಲ. ಬಟ್ ನೆವರ್ ದ ಲೆಸ್ ಎಲ್ಲರೂ ಬೀಟ್ಗೆ ಅಡ್ಜಸ್ಟ್ ಆದ ಬೀಟಲ್ ಥರ ಬೇರೆ ಬೇರೆ ಥರ ಕಂಪನಾಂಕ, ಅಂದರೆ ಗೊತ್ತಲ್ಲ, ಖಿಯಾಸ್ ಫ್ರೀಕ್ವೆನ್ಸಿ ಲೆವೆಲ್ಗೆ ಅಡ್ಜಸ್ಟ್ ಆಗಿದ್ರು. ಆದರೂ ಕೆಟ್ಟ ಗಲಾಟೆ, ಅಂದರೆ ಯಾವ ಪ್ರಾಣಿಗೂ ಬೇಡ ಆ ಥರ. ಹಿರಿಕರು ತಮ್ಮ ಹಳೆ ಕಾಟದ ಪ್ರಪಂಚದಲ್ಲಿ, ಕಿರಿಕರು ತಮ್ಮದೇ ಕಿರಿ ಪ್ರಪಂಚದಲ್ಲಿ ಮುಳುಗಿದ್ರೆ, ಓರಗೆಯವರು ಅಂದರೆ ಗೊತ್ತಲ್ಲ, ಕಸಿನ್ಸ್, ಅವರದ್ದೇ ಆದ ವಯಸ್ಕ ಅಡಲ್ಟ್ ಜಗತ್ತಲ್ಲಿ ಮುಳುಗಿದ್ರು. ಇಲ್ಲೇನೋ ನಡಿಬಾರ್ದು ನಡೀತಾ ಇದೆ ಅಂತ ಒಂದಿಷ್ಟು ಕಣ್ಣುಗಳಿಗೆ ವಯಸ್ಕ ಪ್ರಪಂಚ ಆ ಥರ ಬಿತ್ ಹೌದಾದ್ರೂ ವಯಸ್ಕ ಪ್ರಪಂಚ ಅದನ್ನ ಹುಳಿ ದ್ರಾಕ್ಷಿ ಅನ್ಕೊಂಡು ಸುಮ್ಮನಾದ್ರು. ಈ ಕುರಿ ಮಂದೆಯಲ್ಲಿ ಕುರಿನೇ ಶ್ರೇಷ್ಠ ಹೌದಾದ್ರೂ ಆ ಥರ ಅದೊಂಥರ ಆಡೋ ಕುರಿನೇ ಶ್ರೇಷ್ಠ. ಅದೇ ಥರ ಮನುಷ್ಯರ ಹಿಂಡಲ್ಲಿ ಮನುಷ್ಯರೇ ಶ್ರೇಷ್ಠ ಹೌದಾದ್ರೂ ಆ ಥರ ಅದೊಂಥರ ವಿಚಿತ್ರವಾಗಿ ಆಡ್ದೋನೆ ಹಿಂಡಲ್ಲೊಬ್ಬ ಬೇಡ ಅಂದ್ರೂ ಶ್ರೇಷ್ಠ. ಆದರೆ ನನಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅನ್ಕೊಳ್ಳಿ. ನಾನು ಸ್ಕ್ರೀನ್ ಉಜ್ಜಾಡೋ ಸೋಗ್ ಹಾಕ್ತಾ ಒಂದು ಮೂಲೆಗೆ ಅಂಟ್ಕೊಂಡು ಕೂತಿದ್ದೆ. ಯಾಕೆ ಹೇಳಿ? ಗೊತ್ತಲ್ಲ, ಘಾಟ್ ಓದು ಎಂಥದ್ದೇ ಆದರೂ ತೂರ್ಕೊಂಡು ಮೂಲೆ ಸೇರ್ಕೊಳ್ಳೇಬೇಕು, ಹೌದಾ ಅಲ್ವೇ ಹೇಳಿ? ಹಾಗೆ ಅನ್ಕೊಂಡು ಯಾವುದಾದ್ರೂ ಒಂದು ಘಾಟು ಅಕ್ಕಪಕ್ಕದಲ್ಲಿ ಸುಳ್ಳಾಡುತ್ತಾ ಅಂತ ಕಾಯ್ಕೊಂಡು ಕೂತಿದ್ದೆ. ನನ್ನ ಅಪೇಕ್ಷೆ ಏನು ಸುಳ್ಳಾಗ್ಲಿಲ್ಲ. ಘಾಟ್ ಒಂದು ತೂರ್ಕೊಂಡು ಬಂತು. ಕತ್ತೆತಿ ನೋಡಿದ್ರೆ ಪಿಂಡ, ಲಿಟ್ರಲಿ ಪಿಂಡ. ಪೂಜೆ ಪುನಸ್ಕಾರ ಎಲ್ಲ ಮುಗ್ದಿತ್ತಾದ್ರಿಂದ ಫಾರಿನ್ ರಿಟರ್ನ್ ನನ್ನ ತಂಗಿ ಬಟ್ಲಲ್ಲಿ 3 ಪಿಂಡ ತಂದು ನನ್ನ ಕೈಗಿಟ್ಟು, ತಾರ್ಸಿಲಿಡು, ಗೋ ಅಂಡ್ ವೆಲ್ಕಮ್ ದ ಕ್ರೂ ಅಂತಂದ್ಬಿಟ್ಲು. ಅಷ್ಟೇ, ನನ್ನ ವಯಸ್ಕ ಅಡಲ್ಟ್ ಜಗತ್ತಿಗೆ ಎಳ್ಳು ನೀರು ಬಿಟ್ಟು ಪಿಂಡ ಕೈಲಿಟ್ಕೊಂಡು ತಾರ್ಸಿ ಮೆಟ್ಲೇರೋಕೆ ಹಿಡಿದೆ. ನನ್ನ ತಾರ್ಸಿ ಹೊರಗಿನ ಏಳ್ಗೆ ನಿಮಗೆ ಬೋರ್ ಆಗದೇ ಇರಲಿ ಅಂತ ಹಂಗೆ ಕೇಳಿಸ್ಕೊಡಿ. 7 ಅಡಿ 8 ಅಡಿ ನೆಟ್ಟಡಿ, ನಾ ಅಡಿ ನೀ ಅಡಿ ಇಟ್ಟೊಡೆ, ಯಾರ ಮೇಲ್ ಯಾರಡಿ ಸೋಲು. ಮೇಲ್ಗಡೆ ತಾರ್ಸಿಲಿ ನನ್ನ ಹೊಸ ಜಗತ್ತು ನನಗೋಸ್ಕರ ಕಾಯ್ಕೊಂಡಿದ್ದ ಹಾಗಿತ್ತು. 3 ಅಡಿ ಮೇಲೆ 3 ಅಡಿ ಎಕ್ಸ್ಟೆನ್ಷನ್ ನಲ್ಲಿ ಹಕ್ಕಿಗಳಿಗೆ ಅಂತ ಇಟ್ಟಿರೋ ನೀರಿನ ಬಟ್ಲು ಹಂಗೆ ಇತ್ತು. ಅಲ್ಲಿ ಹೋಗಿ ಪಿಂಡ ಇಟ್ಟರೆ ನನ್ನ ಕೆಲಸ ಮುಗಿಯುತ್ತೆ. ವೆಲ್ಕಮ್ ಮಾಡಿ ಅನ್ ಕರೆಯೋದು ಬೇಕಿಲ್ಲ, ಕಾಗೆ ಅವೇ ಬಂದು ತಿನ್ಕತಾವೆ ಅಂತ ಅನ್ಕೊಂಡು ಹಂಗೆ ಪಿಂಡ ಇಟ್ಟು ಕೆಳಕ್ಕೆ ಹೋಗ್ಬೋದಾಗಿತ್ತು. ಆದ್ರೇನ್ ಮಾಡ್ಲಿ, ವಡೆ ಪಾಯಸದ ಘಾಟಿನ ಚಮತ್ಕಾರ ಅನ್ಸುತ್ತೆ. ಯು ಸಿ, ಈವನ್ ಬಿಫೋರ್ ದಿ ಆಕ್ಟ್ ಆಫ್ ವೆಲ್ಕಮ್ ಪ್ರೆಸೆಂಟೇಷನ್ ಮ್ಯಾಟರ್ಸ್ ಅಂತ ಅನ್ಕೊಂಡು ಒಂದು ಪಿಂಡನ ಸಪರೇಟ್ ಆಗಿ ತಿನ್ನೋಕೆ ಅಂತ ಕಾಗೆಗೆ ಎತ್ತಿಟ್ಟು, ಉಳಿದಿರೋ 2 ಪಿಂಡನ ನೇಚರ್ ಫ್ರೆಂಡ್ಲಿ ಬುಟ್ಟಿಲಿ ನೀಟಾಗಿ ಪ್ಯಾಕ್ ಮಾಡಿಟ್ಟು 3 ಅಡಿ ಮೇಲೆ 3 ಅಡಿ ಎಕ್ಸ್ಟೆನ್ಷನ್ ಇಂದ 3-4 ಹೆಜ್ಜೆ ಹಿಂದಕ್ಕೆ ಬಂದು ಕಾಗೆಗೆ
ಅದ್ರ ಭಾಷೆಯಲ್ಲಿ ಆಮಂತ್ರಣ ಕೇಳಿದೆ. ಮನ್ಸಲ್ಲಲ್ಲ, ಎಲ್ಲಿದ್ರೂ ಕಾಗೆಗೆ ಕೇಳಿಸ್ಲಿ ಅಂತಾನೆ ಜೋರಾಗಿ ಸಶಬ್ದವಾಗಿ ಕಾ 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 ಅಂತ ಕೂಗ ಶುರು ಮಾಡಿದೆ. ನನ್ನ ಅದೃಷ್ಟ ಆಶ್ಚರ್ಯಕ್ಕೆ ಒಂದು ಕಾಗೆ ಕಾ 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 ಅಂತ ಮೂರಡಿ ಮೇಲೆ ಮೂರಡಿ ಎಕ್ಸ್ಟೆನ್ಷನ್ ನಲ್ಲಿ ಕೂತ್ಕೋತು. ಇದು ಅವತ್ತು ಒಂದಿನ ನನ್ನ ತಲೆ ಕೆಡಿಸಿದ ಹಿಂದಿ ಕಾಗೆನೇನಾ? ಪ್ರಶ್ನೆ ಇನ್ನೇನು ಬಗೆ ಹರಿಯೋದ್ರಲ್ಲಿತ್ತು, ಅಷ್ಟರಲ್ಲಿ ಒಂದು ಘಾಟು ತೂರ್ಕೊಂಡು ಬಂತು. ಘಾಟಿನ ಜೊತೆ ಗಡುಸಾದ ಆದರೆ ಅಷ್ಟೇ ಸೊಗಸಾದ ಸುಮಧುರವಾದ ಹೆಣ್ಣಿನ ಧ್ವನಿ ಸುರುಳಿ. ಏನೋ ಸುಬೋದಾ, ಒಬ್ಬನೇ ಏನ್ ಮಾಡ್ತಿದ್ಯಾ ಇಲ್ಲಿ? ಕಾಣ್ತಾ ಇಲ್ವಾ? ಕಾಗೆನ ಔತಣಕ್ಕೆ ಕರೆದಿದ್ದೀನಿ, ಅದು ಕೂತಿದೆ ಆದರೆ ಉಣ್ಣೋಕ್ ಕೇಳ್ತಾ ಇಲ್ಲ. ಸಮಸ್ಯೆದೊಂದು ಕಿರು ಪರಿಚಯ ಕೊಟ್ಟೆ. ಆಕೆ ಪ್ರಮೋದಿನಿ ಬಿಡೋಕ್ ಕೇಳಲಿಲ್ಲ. ಸಮಸ್ಯೆ ಮುಂದಿನ ಭಾಗನ ವಿಸ್ತಾರ ಮಾಡಿದ್ಲು. ಪಿಂಡ ಓಕೆ, ಆ ಬುಟ್ಟಿ ಏನ್ ಮಾಡ್ತಿದೆ ಅಲ್ಲಿ? ನಂಗೆ ಪೀಕ್ಲಾಟ, ಹೇಳೋದ ಬೇಡವ ಅಂತ. ಅಲ್ಲಿ ತನಕ ಇಲ್ದಿದ್ ಲಜ್ಜೆ ಥಟ್ ಅಂತ ತೂರ್ಕೊಂಡು ಬಂತು. ಅಲ್ಲಿ ತನಕ ಬುಟ್ಟಿ ಕಡೆ ನೋಡ್ತಿದ್ದವಳು ಈಗ ಸ್ಟ್ರೈಟ್ ಆಗಿ ನನ್ನ ಕಡೆನೆ ನೋಡೋಕ್ ಶುರು ಮಾಡಿದ್ಲು. ನಂಗೆ ಮುಚ್ಚಿಡೋಕೆ ಆಗ್ಲಿಲ್ಲ, ಸತ್ಯ ಬಿಚ್ಚಿಟ್ಟೆ. ಅದು ಕಾಗೆ ಒಂದು ಪಿಂಡ ತಿಂದು ಉಳಿದಿದ್ನ ಫ್ಯಾಮಿಲಿಗೆ ಕೊಡ್ಲಿ ಅಂತ ಬುಟ್ಟಿಲಿ ಮಿಕ್ಕೆರಡು ಪಿಂಡನ ಕಟ್ಟಿಟ್ಟಿದ್ದೀನಿ. ಅಲ್ಲಿ ತನಕ ಪ್ರಮೋದಿನಿ ನನ್ನ ಕಡೆ ಸ್ಟ್ರೈಟ್ ಆಗಿ ನೋಡ್ತಿದ್ದವಳು ಈಗ ಅದೊಂಥರ ವಿಚಿತ್ರವಾಗಿ ನೋಡ್ತಾ, ಅಷ್ಟೇ ವಿಚಿತ್ರವಾಗಿ ಕಮೆಂಟ್ ಮಾಡಿ ಓಡೋಗ್ತಾಳೇನೋ ಅನ್ಕೊಂಡಿದ್ದೆ. ಆದ್ರೆ ಆ ಥರ ಏನೂ ಆಗ್ಲಿಲ್ಲ. ಸೀಮ್ಸ್ ಲೈಕ್ ಪ್ರಮೋದಿನಿ ಟುಕ್ ಇಟ್ ಸ್ಪೋರ್ಟಿಲಿ. ಆಕೆ, ಐ ಲೈಕ್ ಯುವರ್ ಎಂಡ್ ಟು ಎಂಡ್ ಕಾನ್ಫಿಡೆನ್ಸ್, ಬಟ್ ಯು ಸ್ಟಿಲ್ ಥಿಂಕ್ ಕ್ರೋ ವಿಲ್ ಆಕ್ಟ್ ಅಂಡ್ ಬಿಹೇವ್ ಆಸ್ ಯು ವಾಂಟ್ ಇಟ್ ಟು? ನಂಗೆ ಕಳ್ಕೊಳ್ಳೋದಿಕ್ಕೇನೇನು ಉಳಿದಿರ್ಲಿಲ್ಲ, ಹಾಗಾಗಿ ತಟ್ ಅಂತ ಉಡಾಫೆಗಿಳಿದೆ. ವೈ ನಾಟ್? ಎನಿಥಿಂಗ್ಸ್ ಪಾಸಿಬಲ್. ಈ ಕೋಇನ್ಸಿಡೆನ್ಸ್ ಇದೆಯಲ್ಲ, ಅದಕ್ಕೆ ಕನ್ನಡದಲ್ಲಿ ಏನಂತಾರೆ ಹೇಳಿ ನೋಡೋಣ? ಪ್ರಮೋದಿನಿ ಒಮ್ಮೆ ಆಳವಾಗಿ ನನ್ನನ್ನು ನೋಡಿ, ಅಷ್ಟೇ ಆಳವಾಗಿ ಕಾಗೆ ಕಡೆ ನೋಡ್ತಾ, ಕಾಕತಾಳೀಯ ಅಂತ ಪ್ರಮೋದಿನಿ ಹೇಳಿ ಮುಗಿಸ್ತಿದ್ದ ಹಾಗೆ ಕಾಗೆ ಆವೇಶಕ್ಕೆ ಬಿದ್ದು ಗಬ 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 ಅಂತ ಒಂದು ಪಿಂಡ ತಿಂದು ನೀರು ಕುಡಿದು ನಮ್ಮ ಕಡೆ ನೋಡಿ ಕಾ 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 ಅಂತಂದು ಜಿಗಿದು ಜಿಗಿದು ಬುಟ್ಟಿ ಹತ್ರಕ್ಕೆ ಬಂದು ಮತ್ತೆ ನಮ್ಮ ಕಡೆ ನೋಡಿ ಕಾ 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 ಅಂತಂದು ಬುಟ್ಟಿನ ಕಚ್ಕೊಂಡು ಹಾರಿ ಹೋಗೇ ಬಿಡ್ತು. ನನಗೆ ಇದು ಆಶ್ಚರ್ಯದ ಮೇಲೆ ಅವಕ್ಕಾಗೋ ಸನ್ನಿವೇಶ. ನಂಬಕ್ಕಾಗದೆ ಒಂದ್ಸಲ ಪ್ರಮೋದಿನಿ ಕಡೆ, ಮತ್ತೊಂದ್ಸಲ ಬುಟ್ಟಿ ಕಚ್ಕೊಂಡು ಹಾರಿ ಹೋಗ್ತಿದ್ದ ಕಾಗೆ ಕಡೆ ನೋಡೋದ್ರಲ್ಲಿದ್ರೆ, ಇಲ್ಲಿ ಪ್ರಮೋದಿನಿ ಅದೊಂಥರ ಮರಗಟ್ಟಿ ಕಲ್ಲಿನ ಥರ ಆಗೋಗ್ಬಿಟ್ಟಿದ್ಲು. ಸನ್ನಿವೇಶದ ಪ್ರಖರತೆ ಗಾಂಭೀರ್ಯಕ್ಕೆ ಸುತ್ತಮುತ್ತಣವೆಲ್ಲ ಸೋತು ಘನೀರ್ಭವಿಸಿದ ಹಾಗಿತ್ತು. ಇಟ್ ಫೆಲ್ಟ್ ಲೈಕ್ ದ ಹೋಲ್ ಗ್ಯಾದರಿಂಗ್ ಫ್ರೋಸ್ ಟು ದ ಮೈಟ್ ಅಂಡ್ ವೇಟ್ ಆಫ್ ದ ಇವೆಂಟ್ ದಟ್ ಜಸ್ಟ್ ಕಮೆನ್ಸ್ಡ್. ಅದೇನಾಯ್ತು, ಯಾಕಾಯ್ತು, ಹೇಗಾಯ್ತು ನನಗೇನು ಗೊತ್ತಾಗ್ಲಿಲ್ಲ. ಅಂದಹಾಗೆ ಕಾಗೆನ ಆ ಥರ ಎತ್ತಿ ಆಡಿಸಿದ್ದು ನಾನ ಇಲ್ಲ ಪ್ರಮೋದಿನಿನ? ಈ ಹಿಂಡಲ್ಲಿ ಶ್ರೇಷ್ಠರು ಯಾರು ಹೇಳಿ ನೋಡೋಣ? ಅಡೋಡ್ನಾಥ.